हाँ देखो हाँ देखो फायर ब्रिगेड गाड़ी बता पहले आकर ದಂಡೆ ಹೊಡಿಯ ತಿಳಬೇಕು ಹಲೋ ಹೊರಗಡೆ ಐತಪ್ಪ ನಾನು ಹಾಕಿನ ಮರ ಏ ಪ್ಯಾನ್ ಪ್ಯಾಟ್ ಬರ್ಕಿದ್ದಿಲ್ಲ ಅದು ಕೆಮಿಕಲ್ ಏನಂತ ಪ್ಲಂಬಿಂಗ್ ಆಗಿಟ್ಟಿರಲ್ಲ ಅದು ಮನಗಂಡು ಐತಿ ನೋಡ್ರಿ ನಿಮ್ಗೆ ವಿಡಿಯೋ ಕಳ್ಸ ನೋಡ್ರಿ ಸರ್ ಇವತ್ತು ಮಧ್ಯರಾತ್ರಿ ಜೋಳ ಗ್ರಾಮದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿತು. ಸುಮಾರು ಒಂದು 12 ಅಂಗಡಿಗಳ ಭಾರಿ ಬೆಂಕಿಯಿಂದ ಜೋಳ ಗ್ರಾಮದ ಹೋಟೆಲ್ಗಳು, ನೀರಾವರಿ ಸಂಘದ ಕಚೇರಿಗಳು, ಕೃಷಿ ಔಷಧಿ ಅಂಗಡಿಗಳು, ಐಸ್ ಕ್ರೀಮ್ ಅಂಗಡಿ, ಇಸ್ತ್ರಿ ಅಂಗಡಿ, ಪಾನ್ಪಟ್ಟಿ ಶಾಪ್ಗಳು ಇಂಥ ಅಂಗಡಿಗಳಿಗೆ ಬೆಂಕಿ ಹತ್ತಿ ಸುಮಾರು 1 ಕೋಟಿ ರೂಪಾಯಿ ಮೇಲೆ ನಮ್ಮ ಜೋಳ ಗ್ರಾಮದ ಅಂಗಡಿಗಳ ಬೆಂಕಿಯಲ್ಲಿ ಸುಟ್ಟು ಹಾನಿಯಾಗಿದ್ದು, ಈ ಬಗ್ಗೆ ತನಿಖೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತನಿಖೆ ಮಾಡಿ ಇದರ ಬಗ್ಗೆ ಯಾವ ಶಾರ್ಟ್ ಸರ್ಟಿಫಿಕೇಟ್ ಆಗಿದೆ, ಇದರ ಹಿಂದೆ ಯಾರು ಕಿಡಿಗೇಡಿಗಳಿದ್ದಾರೆ ಅಂತ ನಮ್ಮ ಯಾವುದರ ಅನಿಸಿಕೆ ಇದ್ದರೆ ಸಂಪೂರ್ಣವಾಗಿ ತನಿಖೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ಸರ್ಕಾರ ಒದಗಿಸಬೇಕಾಗಿ ನಮ್ಮ ಸಮಸ್ತ ಜೋಳ ಗ್ರಾಮಸ್ಥರ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತಿದ್ದೇವೆ. ಸುಮಾರಿಗೆ ನಮ್ಮ ಕಾವಾಡ PSI ಸಾಹೇಬರಿಗೆ ನಾವು ಫೋನ್ ಮುಖಾಂತರ ಸಂಪರ್ಕಿಸಿದ ನಂತರ ಸಿಬ್ಬಂದಿಗಳು ಹಾಗೂ ಫೈರ್ ಬ್ರಿಗೇಡ್ನ ನಮ್ಮ ರಾಯಬಾಗ್ ತಂಡ, ಅತನಿ ತಂಡ, ಉಗಾರ್ ಶುಗರ್ಸ್ನ ಫ್ಯಾಕ್ಟರಿ ತಂಡ ಸಹ ಸಂಪೂರ್ಣ 3 ಅಗ್ನಿಶಾಮಕ ವಾಹನಗಳು ಬಂದು ಸಂಪೂರ್ಣ ಬೆಂಕಿ ಹತ್ತಿದ್ದ ಎಲ್ಲ ಆರಿಸಿ ಈ ಬೆಂಕಿ ಅವಘಡಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ. ಅವರು ನಾವು ಸಹ ಗ್ರಾಮಸ್ಥರ ಪರವಾಗಿ ನಮ್ಮ ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳ್ತಾ ಈ ಅಗ್ನಿ ಅವಘಡಕ್ಕೆ ಸರ್ಕಾರ ಆಗಲಿ ಜಿಲ್ಲಾಡಳಿತಗಳಾಗಲಿ ಇದಕ್ಕೆ ಬಗ್ಗೆ ತನಿಖೆ ನಡೆಸಿ ಸಂಪೂರ್ಣ ಪರಿಹಾರ ಈ ಬಡ ವ್ಯಾಪಾರಸ್ಥರಿಗೆ ನೀಡಬೇಕಾಗಿ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದೇನೆ.